ಸರಿ ಇರ್ಗಟ್ಟೆ. ನಮಗೆ ಪರ್ಲ್ ಅಂತ ಹೇಳಿ ಒಂದು ಮೀನು ಸಿಕ್ಕಿದೆ ಗೈಸ್. ತುಂಬ ಹೊತ್ತಿನ ಶ್ರಮದಲ್ಲಿ ಸಣ್ಣದಾದರೆ ಸಣ್ಣದಂತ ಹೇಳಿ ಒಂದು ಸಿಕ್ಕಿದೆ. ಇದರ ಹುಕ್ಕು ತೆಗೆಯುವ. ಇದು ಎಲ್ಲೆಲ್ಲ ಹೋಗಿದೆ ನೋಡಿ, ಕಣ್ಣೊಳಗಡೆ ಹೋಗಿದೆ. ಸೊ ಇದರ ಹುಕ್ಕು ತೆಗ್ದಾಯ್ತು. ನಾನು ನೆಟ್ ತೆಗೆದ ಮೇಲೆ ಮೊದಲ ಮೀನು ಇದರೊಳಗಡೆ ಹೋಗಲಿಕ್ಕೆ ಅವಕಾಶ ಸಿಕ್ಕಿದೆ ಈ ಮೀನಿಗೆ. ಎಸ್. ಸೊ ಈ ಥರ ಮೀನು ಸಿಗ್ತಾ ಇದ್ರೆ ಗುಡ್ ಸೈನ್ ಆ್ಯಕ್ಚುಲಿ. ಇನ್ನು ಸ್ವಲ್ಪ ದಿನ ಮಳೆ ಬಿಟ್ಟರೆ ಸಿಗ್ತಾ ಇರುತ್ತೆ ಈ ಥರ. ಆ್ಯಕ್ಚುಲಿ ಇದನ್ನು ಇಲ್ಲಿ ಕಟ್ಟಿ ಹಾಕಬೇಕು, ಬಟ್ ಲೆಂತ್ ಕಮ್ಮಿ ಆಗಿದೆ, ಇಷ್ಟೇ ಇರೋದು. ಅದಕ್ಕೆ ಇಲ್ಲೇ ಒಂದು ಹಗ್ಗ ಸಿಕ್ತು, ಅದಕ್ಕೆ ಕಟ್ಟಿ ಹಾಕುವ ಅಂತ. ಫಸ್ಟ್ ಈ ಹಗ್ಗದೊಂದು ಸೇಫ್ಟಿ ನೋಡಬೇಕಲ್ಲ. ಓಕೆ, ಹಗ್ಗ ಟೈಟ್ ಇದೆ. ಸೊ ನಮ್ಮ ಕೆಲಸ ಇದನ್ನು ಕಟ್ಟಿ ಹಾಕುವ ಇಲ್ಲಿ. ಎಸ್, ಅಷ್ಟೇ. ಅಲ್ಲಿರ್ತದೆ ಮೀನು ಕೂಡ ಜೀವ ಇರ್ತದೆ ಲೈವ್ ಆಗಿ, ಬಳೆ ಕೂಡ ಸೇಫ್ ಅಷ್ಟೇ. ಇನ್ನೊಂದು ಇದು ಸೇಮ್ ಅಲ್ಲೇ. ಇನ್ನೊಂದು ಪರ್ಲ್ ಸಿಕ್ಕಿದೆ ಗೈಸ್ ನಮಗೆ. ಇದು ಇವತ್ತಿನ 2ನೇ ಮೀನು ತೆಗಿವ. ನೆಟ್ಟಿಳಿಯುವಾಗ ಮೀನನ್ನು ಮಾತ್ರ ಕರೆಕ್ಟ್ ಹಿಡ್ಕೊಳ್ಬೇಕಾಯ್ತಾ. ಸೊ ಇದನ್ನು ಎಸ್, ಇವತ್ತಿನ 2ನೇ ಮೀನಿದು. ಸ್ವಲ್ಪ ಅಡ್ವೆಂಚರ್ ಇರಲಿ ಅಂತ ಹೇಳಿ ಅಡ್ವೆಂಚರ್ ತಗೊಳ್ತಿದ್ದಾನೆ. ಮನೆಯಲ್ಲಿ ಈ ವಿಡಿಯೋ ನೋಡಿದ್ರೆ ಉಂಟಲ್ಲ, ಪರ್ಮನೆಂಟಾಗಿ ಫಿಶಿಂಗ್ ರಾಡ್ ರೀಲ್ ಎಲ್ಲ ಬ್ಯಾನ್ ಮಾಡಿರ್ತಾರೆ. ನನ್ನನ್ನಾಗೆ ಮನೇಲಿ ಕರೆಸಿ ಇಲ್ಲೇ ಕೂತ್ಕೋ, ಹೊರಗಡೆ ಹೋಗ್ಬೇಡ ಅಂತಾರೆ. ಸಮ ನೆಟ್ಟಿದ್ದು ಅಪ್ಡೇಟ್ ಏನಂತ ನೋಡುವ. ಸೇಫ್ಟಿಗೆ ಒಂದು ಕೈ ಇಲ್ಲಿ ಉಂಟಾಯ್ತಾ. ಅದೆರಡು ಸತ್ತಿದೇನಂತ ಗೊತ್ತಿಲ್ಲ. ನೋ ಮೂಮೆಂಟ್ಸ್ ನೋಡುವ, ಹಾಗೆ ಇರಲಿ. ಮತ್ತೊಮ್ಮೆಲ್ಲ ಮೇನಾಗಿ ಕತ್ತರಿ ಬೇಕಿತ್ತು. ಕತ್ತರಿ ನಮ್ಮ ನೆಟ್ಟನ್ನು ಇವಾಗ ಅಲ್ಲಿಂದ ತೆಗಿಬೇಕು. ಸೊ ಕತ್ತರಲ್ಲಿ ಕಟ್ ಮಾಡಿ ತೆಗಿಬೇಕು ಇವಾಗ. ಅವಾಗ ನಡೆದದ್ದೇ ಸ್ಥಳ. ಸೊ ಮೀನು ಇವಾಗ ಅಲ್ಲಿಡುವಂತಿದ್ದೇವೆ. ಸೊ ಅದಕ್ಕೆ ಇವಾಗ ನೆಟ್ಟನ್ನು ತುಂಡು ಮಾಡಿ ತಗೊಂಡು ಹೋಗ್ಬೇಕು. ಇನಾಗ್ರೇಷನ್ ಆಯಿತು, ಇವಾಗ ಇದನ್ನು ತಗೊಂಡಾಗ ಅಲ್ಲಿ ಕಟ್ಟುವ.